ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಟ ದುನಿಯಾ ವಿಜಯ್ ಇವರು ಯಾರೇ ತಾನೇ ಗೊತ್ತಿಲ್ಲ, ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತಹ ದುನಿಯಾ ವಿಜಯ್ ಅವರ ಮಗಳು ಈಗ ಸಿನಿಮಾಗೆ ಎಂಟ್ರಿ ಕೊಡ್ತೀರ ಅಂತ ಹೇಳ್ಬೋದು. ಇವರಿಗೆ ಇಬ್ಬರು ಪುತ್ರಿಯರು. ಇವರ ವಯಸ್ಸೇನು, ಎಜುಕೇಷನ್ ಏನು, ಇವ್ರು ಮಾಡ್ತಿರೋ ಬಿಸ್ನೆಸ್ ಆದರೂ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಗಮನಿಸೇ ಇರ್ತೀರಾ, ಈ ಹಿಂದೆ ಸಿನಿಮಾ ನಟರ ಗಂಡು ಮಕ್ಕಳು ದೊಡ್ಡರಾಗುತ್ತಿದ್ದಂತೆ ಚಿತ್ರರಂಗಕ್ಕೆ ಕಾಲಿಡುವುದು ಸಾಮಾನ್ಯವಾಗಿತ್ತು. ಆದರೆ ಇದೀಗ ಸಿನಿಮಾ ತಾರೆಯರ ಪುತ್ರಿಯರು ಕೂಡ ಸಿನಿಮಾ ರಂಗದತ್ತೆ ಮುಖ ಮಾಡುತ್ತಿದ್ದಾರೆ. ಹೌದು, ಅದರಂತೆ ಸ್ಯಾಂಡಲ್ವುಡ್ ನಟ ಆಗಿರುವಂತಹ ದುನಿಯಾ ವಿಜಯ್ ಪುತ್ರಿಯರು ಇತ್ತೀಚೆಗಷ್ಟೇ ಸಿನಿಮಾ ಕಡೆ ಮುಖ ಮಾಡುತ್ತಿದ್ದಾರೆ. ಇಲ್ಲಿ ಬೆಳ್ಳಿತೆರೆ ಮೇಲೆ ಮಿಂಚಲು ರೆಡಿಯಾಗಿದ್ದಾರೆ ದುನಿಯಾ ವಿಜಯ್ ಪುತ್ರಿಯರು. ದುನಿಯಾ ವಿಜಯ್ ಅವರಿಗೆ ರಿತ್ಯಾನ, ಮೋನಿಶಾ ಎಂಬ ಇಬ್ಬರು ಪುತ್ರಿಯರು ಜೊತೆಗೆ ಸಾಮ್ರಾಟ್ ಎಂಬ ಓರ್ವ ಪುತ್ರನು ಕೂಡ ಇದ್ದಾನೆ. ಸಿನಿಮಾಗೆ ಎಂಟ್ರಿ ಕೊಡೋದಕ್ಕೂ ಮುನ್ನ ವಿಜಯ್ ಪುತ್ರಿಯರು ಹೆಚ್ಚಾಗಿ ಮೀಡಿಯಾ ಮುಂದೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಇದೀಗ ಹಿರಿಯ ಪುತ್ರಿ ಆಗಿರುವಂತಹ ರಿತ್ಯಾನ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಆದರೆ ಎರಡನೇ ಪುತ್ರಿ ಮೋನಿಶಾ ಆ್ಯಕ್ಟಿವ್ ಇದ್ದಾರೆ. ಹೌದು, ದುನಿಯಾ ವಿಜಯ್ ಹಿರಿಯ ಪುತ್ರಿ ಮೊದಲ ಹೆಸರು ಬಂದು ಮೋನಿಕಾ. ಆದರೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋಕ್ಕೂ ಮುನ್ನ ಅಂದರೆ 2024 ಏಪ್ರಿಲ್ 11ರಂದು ತಮ್ಮ ಹೆಸರನ್ನು ರಿತ್ಯಾನ ಎಂದು ಬದಲಾಯಿಸಿಕೊಂಡಿದ್ದಾರೆ ಮೋನಿಕಾ ಅವರು. ಹೌದು, ಈಗ ನೋಡಿರ್ಬೋದು ನೀವು, ಸ್ಯಾಂಡಲ್ವುಡ್ನಲ್ಲಿ 6 ಅಕ್ಷರದಿಂದ ಸ್ಟಾರ್ಟ್ ಆಗೋ ಹೆಸರು ಲಕ್ಕಿ ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಮೋನಿಕಾ ಅವರು ಸತನು ತಮ್ಮ ಹೆಸರನ್ನ 6 ಅಕ್ಷರದಿಂದ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವ್ರದ್ದು ವಯಸ್ಸು ಮತ್ತು ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ದುನಿಯಾ ವಿಜಯ್ ಕಿರಿಯ ಪುತ್ರಿ ಆಗಿರುವಂತಹ ಮೋನಿಶಾ ಅವರು ಬೆಂಗಳೂರಿನ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನಲ್ಲಿ ಥಿಯೇಟರ್ ಮುಗಿಸಿದ್ದಾರೆ. ಹಾಗೆಯೇ ಇಂಗ್ಲಿಷ್ ಹಾಗೂ ಸೈಕಾಲಜಿ ವಿಷಯಗಳಲ್ಲಿ BA ಪದವಿ ಕೂಡ ಪಡ್ಕೊಂಡಿದ್ದಾರೆ ಮೋನಿಶಾ ಅವರು. ಅದರ ಜೊತೆಗೆ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ನಟನೆ ಮತ್ತು ಚಿತ್ರರಂಗಕ್ಕೆ ಸಂಬಂಧಿಸಿದಂತಹ ತರಬೇತಿ ಕೂಡ ಪಡ್ಕೊಂಡಿದ್ದಾರೆ ಮೋನಿಶಾ ಅವರು, ಕಿರಿಯ ಪುತ್ರಿ ಅಂದರೆ ಎರಡನೇ ಮಗಳು. ಇನ್ನು ಹಿರಿಯ ಮಗಳ ಬಗ್ಗೆ ನೋಡೋದಾದರೆ, ಹಿರಿಯ ಮಗಳಾಗಿರುವಂತಹ ರಿತ್ಯಾನ ಮುಂಬೈನ ಅನುಪಮ ಖೇರ್ ನಟನ ಶಾಲೆಯಲ್ಲಿ ಡಿಪ್ಲೊಮಾ ಮುಗಿಸಿದ್ದಾರೆ. ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿ ಮೋನಿಶಾ ಅವರು ಫ್ಯಾಷನ್ ಡಿಸೈನರ್ ಕೂಡ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ತಾವೇ ಡಿಸೈನ್ ಮಾಡಿದ ಡ್ರೆಸ್ ಫೋಟೋವನ್ನು ಹಂಚಿಕೊಳ್ಳುತ್ತಿರ್ತಾರೆ ಮೋನಿಶಾ ಅವರು. ಜೊತೆಗೆ ಮಾಡೆಲ್ ಆಗಿ ಕೂಡ ಗುರುತಿಸಿಕೊಳ್ಳುತ್ತಿದ್ದಾರೆ ಇವರು. ಹಲವು ವೇದಿಕೆಯಲ್ಲಿ ರ್ಯಾಂಪ್ ವಾಕ್ ಕೂಡ ಮಾಡಿದ್ದಾರೆ ಮೋನಿಶಾ ಅವರು. ಶುಗರ್ ಬೈ ಮೋನಿಶಾ ಎಂಬ ಬ್ರ್ಯಾಂಡ್ ಕೂಡ ಆರಂಭಿಸಿದ್ದಾರೆ ಇವರು. ತಂಗಿ ಮಾಡೋ ಹೊಸ ಡಿಸೈನ್ಗಳಿಗೆ ಅಕ್ಕ ರಿತ್ಯಾನೆ ಅವರೇ ಮಾಡೆಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ದುನಿಯಾ ವಿಜಯ್ ಅವರ ಹಿರಿಯ ಪುತ್ರಿಯಾಗಿರುವಂತಹ ರಿತ್ಯಾನ ತಮ್ಮ ತಂದೆಯ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಕಾಲಿಡಲು ಸಜ್ಜಾಗಿದ್ದಾರೆ. ಈ ಸಿನಿಮಾವನ್ನು ಜಡೇಶ್ ಕುಮಾರ್ ಹಂಪೆ ನಿರ್ದೇಶನ ಮಾಡುತ್ತಿದ್ದು, ರಿತ್ಯಾನ ಅಪ್ಪನ ಸಿನಿಮಾದಲ್ಲೇ ಲಾಂಚ್ ಆಗುತ್ತಿದ್ದಾರೆ. ಇನ್ನು ಕಿರಿಯ ಪುತ್ರಿಯಾಗಿರುವಂತಹ ಮೋನಿಶಾ ಅವರು ಸಿಟಿ ಲೈಟ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದು, ಈ ಚಿತ್ರವನ್ನು ದುನಿಯಾ ವಿಜಯ್ ಅವರು ನಿರ್ದೇಶಿಸುತ್ತಿದ್ದಾರೆ. ಹಳ್ಳಿಯ ಹುಡುಗಿಯ ಮುಗ್ಧ ಕಥೆಯನ್ನು ಒಳಗೊಂಡಿರುವ ಈ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಇದರ ಬಗ್ಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಸಿಟಿ ಲೈಟ್ ಪ್ರೆಸ್ ಮೀಟ್ನಲ್ಲಿ ವಿನಯ್ ರಾಜ್ಕುಮಾರ್, ದುನಿಯಾ ವಿಜಯ್ ಹಾಗೂ ಮೋನಿಶಾ ಅವರು ಪಾಲ್ಗೊಂಡಿರ್ತಾರೆ. ಆ ಟೈಮಲ್ಲಿ ವಿನಯ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಸಿಟಿ ಲೈಟ್ ಸಿನಿಮಾದಲ್ಲಿ ನಂದೊಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳ್ತಾರೆ ವಿನಯ್ ರಾಜ್ಕುಮಾರ್ ಅವರು. ಅದಲ್ಲದೆ ದುನಿಯಾ ವಿಜಯ್ ಅವರ ಇಬ್ಬರ ಪುತ್ರಿಯರ ಬಗ್ಗೆ ನಿಮಗೆ ಅನಿಸುತ್ತೆ? ಅದಲ್ಲದೆ ಮೋನಿಶಾ ಹಾಗೂ ರಿತ್ಯಾನ ಇಬ್ಬರು ಕೂಡ ಸ್ಯಾಂಡಲ್ವುಡ್ನಲ್ಲಿ ನೆಲೆ ಊರ್ತಾರ, ಇಲ್ಲಾಂದರೆ ಫ್ಲಾಪ್ ತೊಗೊಂಡು ಮನೆಗೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಇವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇವ್ರ ನೆಕ್ಸ್ಟ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.